ಇನ್ನು ಜಂತರ್ ಮಂತರ್ನಲ್ಲಿ ಯುವಕರು ಬಾಯಿಗೆ ಬಂದಂಗೆ ಮಾತಾಡಿರೋದು, ಪ್ರಧಾನಿ ವಿರುದ್ಧ ಈ ಅವಹೇಳನಕಾರಿ ಶಬ್ದಗಳನ್ನು ಬಳಸಿರೋದು. ಒಂದು ಹುಡುಗಿ ಈ ರೀತಿ ಒಂದು ಪೋಸ್ಟ್ ಮಾಡಿತ್ತು, ಸೆಲ್ಫಿ ವಿಡಿಯೋ. ಅದರಲ್ಲಿ ಮೋದಿ ತಾಯಿಯವ್ರನ್ನ ನಿಂದಿಸಲಾಗಿತ್ತು. ಹೀಗಾಗಿ ಅಂತಂದರೆ ಪ್ರಧಾನಿ ಮೋದಿ ಹೇಳ್ತಾರೆ, ನನ್ನ ನಿಂದನೆ ಮಾಡಿರುವಂಥವ್ರು ದಾರಿ ತಪ್ಪಿದ ಮಕ್ಕಳು, ಅವರಿಗೆ ಅವ್ರ ಮೇಲೆ ಬೇಜಾರಾಗೋದಲ್ಲ, ಅವ್ರಿಗೆ ಸರಿಯಾದಂಥ ದಾರಿ ತೋರಿಸೋದೇ ನಮ್ಮ ಕರ್ತವ್ಯ. ಅವ್ರನ್ನ ಶಿಕ್ಷೆ ಕೊಡೋದು ಬೇಡ, ಅವ್ರನ್ನ ಕೋಟಿ ಎಳೆಯೋದು ಬೇಡ, ಅವ್ರನ್ನ ಕ್ಷಮಿಸ್ಬಿಡ್ತೀನಿ ಎಂದಿದ್ದಾರೆ ಮೋದಿ. ಜಂತರ್ ಮಂತರ್ Hotel Management with AI. Join IIHM, International Institute of Hotel Management. पर जो कुछ भी हुआ देश और दुनिया ने देखा है। कुछ शरारती बच्चों ने भद्दी भद्दी गालियां बोली, किसी भी सभ्य समाज को शोभा न दे ऐसे शब्दों का प्रयोग किया गया। मुझे तो गालियां दी गई, मेरी स्वर्गीय माता को भी गालियां दी गई। न जाने कितना भद्दा स्वरूप था कि बचपन में गलतियां होती हैं और बचपन में गलतियों से सुधरने का अवसर भी होता है, और यही तो बचपना है। और इसलिए मैं समाज के अंदर जो आक्रोश है उसको भली भांति समझ सकता हूं कि हमारी बेटियां इस प्रकार की भाषा कैसे बोल सकती हैं। लेकिन समय है इन बच्चों को गले लगा करके राह दिखाने का। एक गुमराह बच्चे, ಆ ಹುಡುಗಿಗೆ ಈಗ ಬುದ್ಧಿ ಬಂದಿರಬೇಕು. ನಾನು ಕ್ಷಮೆಗೆ ಅರ್ಹಳಲ್ಲ, ನಾನು ಪ್ರಧಾನಿಯವರ ಬಗ್ಗೆ ಬಹಳ ಕೆಟ್ಟದಾಗಿ ಮಾತಾಡಿದ್ದೀನಿ, ನಾನು ಇನ್ನೆಂದೂ ಜೀವನದಲ್ಲಿ ತಪ್ಪು ಮಾಡಲ್ಲ ಅಂತ ಕೇಳ್ಕೊಂಡಿದ್ದಾಳೆ ಆ ಹುಡುಗಿ. ನಾನು ಭಾಳ ಅಸಹ್ಯವಾಗಿ ಮಾತಾಡಿದ್ದೀನಿ, ಇದು ನನ್ನ ಮೊದಲ ಮತ್ತು ಕೊನೆಯ ತಪ್ಪು, ಇನ್ನು ಮುಂದೆ ಎಂದೂ ಕೂಡ ಜೀವನದಲ್ಲಿ ನಾನು ಇಂಥ ತಪ್ಪು ಮಾಡಲ್ಲ, ದೇಶದ ಜನರ ಕ್ಷಮೆ ಯಾಚಿಸ್ತೀನಿ ಎಂದಿದ್ದಾಳೆ ಆ ಯುವತಿ. जुलाई को मैं सीपी गई थी अपने फ्रेंड्स के साथ। फिर वहाँ पे प्रोटेस्ट हो रहा था, मैंने वहाँ पे कोक पी, वहाँ पे ग्रुप्स बने हुए थे बहुत सारे। वो लोग बहुत चीज़ें बोल रहे थे, बहुत गालियाँ दे रहे थे प्रधानमंत्री जी को। उन लोगों के इन्फ्लुएंस में आके कि तुम लोग भी बोलो, तुम लोग भी बोलो, कोई सब बोलो करके मैंने बहुत चीज़ें बोली। मैं भी मात्र 15 साल की हूँ, मैंने जो करा वो माफ़ी के लायक नहीं था। मैंने बहुत ಸೊ ಇದು ಸಂಗತಿ. ಆ ಹುಡುಗಿ ಹೇಳ್ತಾ ಇದ್ಲಿ, ಇವಾಗ ನನಗೆ ಯಾರ್ಯಾರೋ ಪ್ರೇರಣೆ ಕೊಟ್ಬಿಟ್ರು ಹೀಗಾಗಿ ಅಂತ, ರುಚಿಕಾ ಅಂತ ಅವಳ ಹೆಸರು. ಏನು ಹಾಗಾದರೆ ಮಣ್ಣು ತಿನ್ನು ಅಂತಾರೆ, ತಿಂತಾರ? ಪ್ರತಿಭಟನೆ ಮಾಡಲಿ, ಕೂಗಾಡಲಿ, ಚೀರಾಡಲಿ, ಘೋಷಣೆಗಳನ್ನ ಹಾಕಲಿ, ಬಾಯಿಗೆ ಬಂದಂಗೆ ಮಾತಾಡಲಿಕ್ಕೆ ಯಾರಿಗೇನು ಹಕ್ಕಿರುತ್ತೆ? ಇದು ನಮ್ಮ ಯುವಕರು ಎಷ್ಟರ ಮಟ್ಟಿಗೆ ಹಾದಿ ತಪ್ತಾ ಇದ್ದಾರೆ ಅನ್ನೋಕ್ಕೊಂದು ಎಕ್ಸಾಂಪಲ್ ಇದು.